ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕೆಜಿಎಫ್ ತಾಲೂಕಿನ ಪ್ರಾಧಿಕಾರದ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ ಶ್ರೀ ಕೆ.ಎಚ್. ಮುನಿಯಪ್ಪನವ್ರಿಗೂ, ಶ್ರೀಮತಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ರೂಪಕಲಾ ಸೈಯದ್ ಅವರು ಅಭಿವೃದ್ಧಿ ಕಡೆ ಏನು ಹೆಜ್ಜೆ ಇಟ್ಟಿದ್ದಾರೆ ಅದನ್ನು ಕೈಬಲ್ಲಿಸುವುದರ ಜೊತೆಗೆ ನಾವು 27ನೇ ತಾರೀಕು ಕೆಜಿಎಫ್ ತಾಲೂಕಿನ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಕೊಠಡಿಯನ್ನು ಕೊಟ್ಟು ಅಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು, ಬಡವರು, ಸಾರ್ವಜನಿಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುಮಾರು 11 ಗಂಟೆಗೆ, ಅಂದರೆ ಭಾನುವಾರ, ಇದು ಸೋಮವಾರ 27ನೇ ತಾರೀಕು 11 ಗಂಟೆಗೆ ಕೆಜಿಎಫ್ ತಾಲೂಕು ಕಚೇರಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಕೋರುತ್ತಾ, ಅದೇ ರೀತಿ ಏನು ಈ ಕ್ಷೇತ್ರದ ಅಭಿವೃದ್ಧಿಯ ಸಂಕ್ಷೇಮ ಸಾಹಿತ್ಯ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಸೈಯದ್ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು 10 ವರ್ಷಗಳನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ಕೂಡ ನಾವೆಲ್ಲ ಮತ್ತು ನಾವು ಏನು ಕಟ್ಟಕಡೆಯ ಕಾಂಗ್ರೆಸ್ ಕಾರ್ಯಕರ್ತ ಇದ್ದರೂ ಕೂಡ ನಮ್ಮ ಸರ್ಕಾರದಲ್ಲಿ ಗುರುತಿಸಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಗುರುಗಳಾದಂಥ ಕೆ.ಎಚ್. ಮುನಿಯಪ್ಪನವರು, ಶ್ರೀಮತಿ ರೂಪಕಲಾ ಸೈಯದ್ ಅವರು ಹಾಗೂ ಗೋವಿಂದಗೌಡರು ಕೂಡ ನಮಗೆಲ್ಲ ಬೆಂಬಲ ನೀಡಿ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಮೂಲಕ ತಮ್ಮಲ್ಲಿ ಈ ಕ್ಷೇತ್ರದ ಕೆಜಿಎಫ್ ಮತ್ತು ರೂರಲ್ ಭಾಗದ ಎಲ್ಲ BPL ಕಾರ್ಡ್ಸ್ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಏನೇನು ಅವಕತವಕಗಳಿರುತ್ತೋ ಅದನ್ನೆಲ್ಲ ಸರಿಪಡಿಸಿ ಕಟ್ಟ ಕಡೆಯವರು ಕೂಡ ಇದು ಸೌಲಭ್ಯ ಲಭ್ಯ ಆಗುವ ರೀತಿಯಲ್ಲಿ ನಾವು ಮೇಡಮ್ನವರ ಆಶೆಯಂತೆ ನಾವು ಕೆಲಸ ನಿರ್ವಹಿಸಿದಂತ ಈ ಮೂಲಕ ತಿಳಿಸ್ತಾ, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಸಾರ್ವಜನಿಕರು, ವರ್ತಕರು, ಮಹಿಳೆಯರು, ವಿದ್ಯಾರ್ಥಿನಿಯರು ಏನು ನಮ್ಮ ಕ್ಷೇತ್ರದ ಈ 5 ಗ್ಯಾರಂಟಿಯ ಫಲಾನುಭವಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾವು ಈ ಮೀಡಿಯಾ ಮೂಲಕ ತಮ್ಮನ್ನೆಲ್ಲರನ್ನು ಮನವಿ ಮಾಡಿಕೊಂಡಿದ್ದೇನೆ. ಕೆಜಿಎಫ್ನ ಮುನ್ಸಿಪಲ್ ಅಧ್ಯಕ್ಷರು, ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ರೂರಲ್ ಭಾಗದ ಎಲ್ಲ ಮುಖಂಡರು, ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ರೂಪಾ ಮೇಡಮ್ ಅವರ ಕೈ ಬಲಪಡಿಸಬೇಕಂತೇಳಿ ಈ ಮೂಲಕ ಕೆಜಿಎಫ್ನ ಎಲ್ಲ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಕೋರಿಕೊಳ್ಳುವುದೇನೆಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವಂಥ ಎಲ್ಲ ಮುಖಂಡರಲ್ಲಿ சார்வஜனிகளுக்கு மனவி ಮಾಡಿಕೊಳ್ತಾ ಇದ್ದೀವಿ. அன்பார்ந்த கேஜிஎஃப் தங்கவயல் மக்களுக்கு என்னோட பிரசாத் ரெட்டியோட வணக்கம் சொல்கிறேன். தேதி 27 ஜனவரி மாதம் 25வது வருஷத்தில் கர்நாடகா ஸ்டேட் கவர்மெண்ட் தலைமையில் நம்ம ரூபா கலா சசிதர் எம்எல்ஏவோட தலைமையில் ಗ್ಯಾರಂಟಿ ಪ್ರೋಗ್ರಾಮ್ಕಾಗ ನಮ್ಮ ರಾಧಾ ಕೃಷ್ಣಾರೆಡ್ಡಿ ರೂರಲ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರ பிரசிடென்ட்டாக மொத்தம் இன்னும் 14 பேர் மெம்பர்ஸோட ஒரு கேரண்டி ப்ரோக்ராம் இம்ப்ளிமெண்டேஷன் போர்டு அப்படின்னு கவர்மெண்ட் ஒரு கமிட்டியை ஃபார்ம் பண்ணியிருக்கு. அந்த ஃபார்மோட 27ஆம் தேதி தாலுக் ஆஃபீஸில் அவங்க சார்ஜ் எடுக்க போகிறாங்க. கேஜிஎஃப் மக்கள் உங்களுக்கு ஏதாவது பிரச்சனை இருந்தால் கேரண்டி ஸ்கீம்ஸ் நீங்கள் வந்து உங்களோட பிரச்சனைகளை நம்ம ராதா கிருஷ்ணாரெட்டி புதுசாக இருக்கிற போர்டு சேர்மன் மொத்தம் 14 பேர் கமிட்டி உங்களோட நீங்கள் வந்து உங்கள் பிரச்சனைகளை சொல்லிக்கின்னு பிரச்சனையை சால்வ் பண்ணிக்கின்னு கவர்மெண்ட் ப்ரோக்ராம்ஸ் எல்லாத்தையும் உங்களுக்கு கிடைக்கிற மாதிரி நம்ம பிரசிடென்ட் மொத்தம் மெம்பர்ஸ் எம்எல்ஏ தலைமையில் உங்களுக்கு சால்வ் பண்ணி கொடுக்குறாங்க. உங்கள் கவர்மெண்ட்டோட ப்ரோக்ராம்ஸ் எல்லாமே உங்கள் வீட்டு கதவுக்கு கொடுக்குறோன்ற ப்ரோக்ராம் பண்ணியிருக்கிறாங்க. நீங்கள் எல்லாமே வந்து அதை யூஸ் பண்ணிக்கணும்னு KGF நான் ரொம்ப நன்றி சொல்லிக்கிறேன். ಸದಸ್ಯರಿಗೂ ಮತ್ತೆ ಎಲ್ಲರೂ ಬರಬೇಕಂತೇಳಿ ಯಶಸ್ವಿ ಆಗಬೇಕು. ಈ ಪ್ರೋಗ್ರಾಮು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ರಾಧಾಕೃಷ್ಣ ರೆಡ್ಡಿ ಅವರಿಗೆ ಧನ್ಯವಾದ ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.